ನೀವು ತಗೊಂಡಿರೋ ಡಿಸಿಷನ್ ಯಾವತ್ತೂ ಫೇಲ್ ಆಗಲ್ಲ ಅಂತಿದ್ರಿ ಅಲ್ವಾ? ನೋಡಿ, ನೀವೇ ತಗೊಂಡಿರೋ ಡಿಸಿಷನ್. ಬರೀ ಫೇಲ್ ಅಲ್ಲ, ಡಿಸಾಸ್ಟರ್, ಅಟ್ಟರ್ ಫ್ಲಾಪ್. ಯಾಕೆ ಬೇಕು ತಾತ ನಿಮ್ಗಿದು? ನಿಮ್ ಜೀವನ ಮುಗಿತಾ ಬಂತು. ಮಕ್ಕಳು ಮೊಮ್ಮಕ್ಕಳನ್ನ ಅವ್ರ ಖುಷಿಗೆ ಬದುಕಕ್ ಬಿಡದೆ ನಿಮ್ ಹಠನೆ ಯಾಕೆ ಸಾಧಿಸ್ತೀರಾ? ಇದು ನಿಮ್ ಹಠಕ್ಕೆ ಸಿಕ್ಕ ಬಹುಮಾನ ತಾತ. ದ ಫೇಲ್ಡ್ ಮ್ಯಾರೇಜ್ ಆಫ್ ಯುವರ್ ಗ್ರ್ಯಾಂಡ್ ಸನ್. ಕಂಗ್ರ್ಯಾಚುಲೇಷನ್ಸ್. ಅದೇ ಅದೇ ನೀನ್ ತಪ್ಪು ಮಾಡ್ತಾ ಇದೀಯ, ತಪ್ಪು ಮಾಡ್ತಾ ಇದೀಯ. ಅದೇ ತಪ್ಪು ಮಾಡ್ತಾ ಇದೀಯ. ಅಪ್ಪ ಅಪ್ಪ ಅಪ್ಪ, ಏನ್ ಮಾಡ್ಬಿಟ್ಟಿ ರಾಸ್ಕಲ್? ಇಷ್ಟೊತ್ತಿಂದ ಮೈಕ್ ಹಿಡ್ಕೊಂಡು ಏನೇ ಮಾಡ್ತಿದ್ದಾನೆ ಇವನು? ಲಕ್ಷ್ಮಿಗೆ ಹೇಗೆ ಪ್ರಪೋಸ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬಹುದು. ಸಾಧ್ಯನೇ ಇಲ್ಲ. ಇಷ್ಟು ಜನಗಳ ಮುಂದೆ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಹೇಗೆ ಹೇಳ್ಬೋದು ಅಂತ ಅವನು ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಎಲ್ಲ ನಿನ್ ಭ್ರಮೆ ಕಣಮ್ಮ. ರೀ, ಅವನ್ಯಾಕ್ರಿ ಹಾಗೆ ಗರ ಬಡ್ದವ್ರಾಗ ನಿಂತಿದ್ದಾನೆ? ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಏನಾರು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ರೆ ಏನು ಅಂತ. ಈಗ ನೀವು ಹೀಗೆ ಮೌನವಾಗಿರೋದು ನೋಡಿದ್ರೆ ನನಗದು ಭಯ ಆಗ್ತಾ ಇದೆ. ಅಣ್ಣ ಎಲ್ಲ ಕಾಯ್ತಿದ್ದಾರೆ. ಅಲ್ಲ, ಮೈಕ್ ಹಿಡ್ಕೊಂಡು 5 ನಿಮಿಷ ಆಯ್ತು. ಈ ಗ್ಯಾಪಲ್ಲಿ ನಾನು ಹೋಗಿ ಏನಾದ್ರೂ ತಿನ್ಕೊಂಡ್ ಬಂದ್ಬಿಟ್ಟಿದ್ರು ಆಗ್ತಿತ್ತಪ್ಪ. ಸಾರಿ ಸಾರಿ, ಅದು ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ಯೂಶಲಿ ಕೈಗೆ ಮೈಕ್ ಸಿಕ್ಕರೆ ಹಾಡೋದು ರೂಢಿ. ಹಾಡೋರ್ಗೆ ಮಾತಾಡಕ್ ಬಿಡಬಾರ್ದು. ಬಾಯಿ ಬಿಟ್ರೆ ಏನಾದರೂ ಎಡವಟ್ಟಾಗುತ್ತೆ. ಆದಿ ಪ್ಲೀಸ್ ಆದಿ. ಎಡವಟ್ಟು ಅಂದಿದ ಕೂಡಲೇ ನಿಮ್ಮಲ್ಲಿ ಕೆಲವೊಬ್ರಿಗೆ ಭಯ ಆಗಿರ್ಬೇಕಲ್ವಾ?